ಅಂಬೇಡ್ಕರ್ಗೆ ಬಲಗಾಯಿ ಹೋರಾಟ ಸಮಿತಿಗೆ ಬಲಗಾಯಿ ಹೋರಾಟ ಸಮಿತಿಗೆ ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಬಲಗೈ ಜನಾಂಗದ ಮೀಸಲಾತಿಯನ್ನು ಬಲಗೈ ಮೀಸಲಾತಿಯನ್ನು ಕಿತ್ತಾಕಿರ್ತಕ್ಕಂಥ ನಾಗಮೋಹನ್ ದಾಸರವರಿಗೆ ಸರಿಪಡಿಸಲೇಬೇಕು. ಜಿಂದಾಬಾದ್ ಜಿಂದಾಬಾದ್ ಬಲಗೈ ಸಮುದಾಯದ ಹೋರಾಟಕ್ಕೆ ಬಲಗೈ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ಅಯ್ಯಯ್ಯ ಅಯ್ಯಯ್ಯ ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಜೈ 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 ಭೀಮ್ ಜೈ 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 ಭೀಮ್ ಬಲಗೈ ಸಮುದಾಯಗಳ ಒಕ್ಕೂಟದ ಹೋರಾಟಕ್ಕೆ ಬಲಗೈ ಸಮುದಾಯದ ಒಕ್ಕೂಟದ ಹೋರಾಟಕ್ಕೆ ಯಾತಕ್ಕಾಗಿ ಹೋರಾಟ ಎಲ್ಲಿ ಒಳ ಮೀಸಲಾತಿಯಲ್ಲಿ ಬಲಗೈ ಸಮುದಾಯಕ್ಕಾಗಿರುವ ಅನ್ಯಾಯವನ್ನು ಸರಿಪಡಿಸಬೇಕು. ಬಲಗೈ ಸಮುದಾಯಕ್ಕೆ ಒಳ ಮೀಸಲಾತಿಯಲ್ಲಿ ಆಗಿರುವ ಅನ್ಯಾಯವನ್ನು ಕೂಡಲೇ ಸರಿ ಮಾಡಬೇಕು. ಬೇಕೇ ಬೇಕು ಹೋರಾಟ. ಸೊ ಯಾರೇ ಲೋಕಭವನ ರಾಜಭವನ ರಸ್ತೆ ಬೆಂಗಳೂರು ಮಾನ್ಯರೇ, ವಿಷಯ ಕರ್ನಾಟಕ ಸರ್ಕಾರವು ವಿಷಯ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಜಾರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ನಿಮ್ಮೆಲ್ಲರನ್ನ ಸಾಕ್ಷೀಕರಿಸಿ. ಜಿಂದಾಬಾದ್ 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 ಬೇಕೇ ಬೇಕು ಬೇಕೇ ಬೇಕು ಬಲಗೈ ಸಮುದಾಯದ ಹೋರಾಟಕ್ಕೆ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ನಮ್ಮ ಪರಿಶಿಷ್ಟ ಜನಾಂಗದ ಬಲಗೈ ಸಮುದಾಯ ಸಾಕಷ್ಟು ಜನಸಂಖ್ಯೆಯನ್ನು ಹೊಂದಿದ್ರು ಕೂಡ ಉದ್ಯೋಗವನ್ನು ವರ್ಗೀಕರಣ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಆಗ್ಬೋದು ಹಾಗೂ ಬಹಳಷ್ಟು ಎಲ್ಲ ಸರ್ಕಾರಗಳು ಕೂಡ ಈ ಹಿಂದಿನಲ್ಲೂ ಕೂಡ ಒಂದಷ್ಟು ತಪ್ಪುಗಳನ್ನ ಮಾಡ್ಕೊಂಡು ಬರ್ತಾನೆ ಇದೆ. ಈ ಒಂದು ತಪ್ಪುಗಳನ್ನ ಸರಿಪಡಿಸುವಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ದೃಢವಾದ ಹೆಜ್ಜೆಯನ್ನು ಇಡುತ್ತೆ ಅಂತೇಳಿ ನಮಗೆ ನಂಬಿಕೆ ಖಂಡಿತವಾಗ್ಲೂ ಕೂಡ ಇದೆ. ಅದಕ್ಕೆ ಕಾರಣ ನಾಗಮೋಹನ್ ದಾಸ್ ಅವರು ಕೊಟ್ಟಂತಹ ವರದಿಯಲ್ಲಿ ನಮ್ಮ ಸಮುದಾಯಕ್ಕೆ ಬಹಳಷ್ಟು ಅನ್ಯಾಯ ಆಗಿದ್ದು, ಈ ಒಂದು ಸಮುದಾಯಕ್ಕೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಾಗಬಹುದು, ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಸರ್ ಸೇರಿದಂತೆ ನಮ್ಮ ಗೃಹ ಮಂತ್ರಿಗಳಾದಂತಹ ಪರಮೇಶ್ವರ್ ಸರ್ ಅವರಾಗಬಹುದು, ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮಾಧವಪ್ಪ ಸರ್ ಸೇರಿದಂತೆ ನಮ್ಮ ಜನಾಂಗದ ಎಲ್ಲ ಗೌರವಾನ್ವಿತ ನಾಯಕರುಗಳು ಕೂಡ ನಮ್ಮ ಬಲಗೈ ಸಮುದಾಯಕ್ಕೆ ಆಗಿರುವಂತಹ ಈ ಒಂದು ಅನ್ಯಾಯವನ್ನು ಸರಿಪಡಿಸಿ ಉದ್ಯೋಗವನ್ನ ಅದರಲ್ಲೂ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ನಮ್ಮ ಸಮುದಾಯಕ್ಕೆ ಎಲ್ಲ ಹುದ್ದೆಗಳಲ್ಲೂ ಕೂಡ ಸರಿಸಮಾನವಾಗಿ ಅಧಿಕಾರವನ್ನು ಹಂಚುವುದರ ಜೊತೆಗೆ ನಮ್ಮ ಸಮಾಜವನ್ನ ಬಲಪಡಿಸುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡುತ್ತೆ. ಆ ನಂಬಿಕೆ ನಮಗೂ ಕೂಡ ಇದೆ. ಆತ್ಮೀಯ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯದ ಒಕ್ಕೂಟದ ವತಿಯಿಂದ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಏನು ಬಲಗೈ ಸಮುದಾಯಕ್ಕೆ ಸರ್ಕಾರಿ ನೌಕರಿಯಲ್ಲಿ ಹಾಗೂ ಶಿಕ್ಷಣದಲ್ಲಾಗಿರುವಂಥ ನಾಗಮೋಹನ್ ದಾಸ್ ವರದಿಯಲ್ಲಿ ಆಗಿರುವಂಥ ಅನ್ಯಾಯವನ್ನು ಖಂಡಿಸಿ ಇವತ್ತು ಮಂಡ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳು ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ಸರ್ಕಾರಿ ನೌಕರಿಯಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ಈಗಾಗಲೇ ರಾಯಚೂರಿನಲ್ಲಿ ಮೆಡಿಕಲ್ ಕಾಲೇಜ್ಗೆ ಇವತ್ತು ಹುದ್ದೆಗಳನ್ನು ತಗೊಂಡಿದ್ದಾರೆ. ಆ ಹುದ್ದೆಗಳಲ್ಲಿ ಇವತ್ತು 40 ಹುದ್ದೆಗಳಲ್ಲಿ ಇವತ್ತು 4 ಹುದ್ದೆಗಳನ್ನು ಎ ವರ್ಗಕ್ಕೆ ಕೊಟ್ಟಿದ್ದಾರೆ, ಬಿ ವರ್ಗಕ್ಕೆ ಇವತ್ತು 0 ಆಗಿದೆ. ಸರ್ಕಾರಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಇವತ್ತು 8 ಹುದ್ದೆಗಳಲ್ಲಿ 2 ಹುದ್ದೆಗಳನ್ನು ಎ ವರ್ಗಕ್ಕೆ ಕೊಟ್ಟಿದ್ದಾರೆ, ಬಿ ವರ್ಗ ಅಂದರೆ ಬಲಗೈ ಸಮುದಾಯಕ್ಕೆ 0 ಆಗಿದೆ. ಕರ್ನಾಟಕ ಸಾರಿಗೆ ಇಲಾಖೆಯಲ್ಲಿ 10 ಹುದ್ದೆಗಳನ್ನು ಎ ವರ್ಗಕ್ಕೆ ಕೊಟ್ಟಿದ್ದಾರೆ, ಬಲಗೈ ಸಮುದಾಯ ಬಿ ವರ್ಗಕ್ಕೆ 0.
ಕೃಷಿ ವಿವಿ ಧಾರವಾಡದಲ್ಲಿ ಇವತ್ತು 10 ಹುದ್ದೆಗಳನ್ನು ಎ ವರ್ಗಕ್ಕೆ ನೀಡಿದ್ದಾರೆ. ಅಂದರೆ ಎಡಗೈ ಸಮುದಾಯದ ಉಪ ಜಾತಿಗಳಿಗೆ ನೀಡಿದ್ದಾರೆ. ಬಲಗೈ ಸಮುದಾಯದ ಬಿ ವರ್ಗಕ್ಕೆ 7 ಕೊಟ್ಟಿದ್ದಾರೆ. ಒಟ್ಟು ಇವತ್ತು 71 ಹುದ್ದೆ ಎ ವರ್ಗಕ್ಕೆ ಸಿಕ್ಕಿದೆ, ಬಿ ವರ್ಗಕ್ಕೆ 21 ಸಿಕ್ಕಿದೆ, ಸಿ ವರ್ಗಕ್ಕೆ 14 ಸಿಕ್ಕಿದೆ. ಬಂಧುಗಳೇ, ಇವತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿಯನ್ನು ಮಾಡ್ತೀವಿ. ಇವತ್ತು ಬಲಗೈ ಸಮುದಾಯ ಇಡೀ ರಾಜ್ಯದಲ್ಲಿ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಆದರೂ ಕೂಡ ನಾಗಮೋಹನ್ ದಾಸ್ ಅವರು ನಮಗೆ ವರದಿಯಲ್ಲಿ ಅನ್ಯಾಯವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ರಾಜ್ಯದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಇರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ಇರ್ಬೋದು, ಮಹದೇವಪ್ಪ ಸಾಹೇಬ್ರು ಇರ್ಬೋದು, ಪ್ರಿಯಾಂಕಾ ಖರ್ಗೆ ಅವರು ಇರ್ಬೋದು, ಮಂಡ್ಯ ಜಿಲ್ಲೆಯ ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರು ಇರ್ಬೋದು, ಮತ್ತು ಈ ರಾಜ್ಯದ ಬಲಗೈ ಸಂಬಂಧಿಸಿದ ಎಲ್ಲ ಶಾಸಕರು ಕೂಡ ಮುಖ್ಯಮಂತ್ರಿಗಳಲ್ಲಿ ನಮಗಾಗಿರುವಂಥ ಅನ್ಯಾಯವನ್ನು ಪರಿಶೀಲಿಸಿ ಪರಿಷ್ಕರಿಸಿ ಏನು ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗಿದೆಯೋ ಆ ಅನ್ಯಾಯವನ್ನು ಸರಿಪಡಿಸಬೇಕು ಅಂತೇಳಿ ಮಂಡ್ಯ ಜಿಲ್ಲೆ ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಜೈ ಭೀಮ್, ಜೈ ಕರ್ನಾಟಕ. ಸರಿಪಡಿಸಬೇಕು ಅಂತೇಳಿ ಈ ದಿನ ಜಿಲ್ಲಾಧಿಕಾರಿಗಳ ಮುಖಾಂತರ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಹಮ್ಮಿಕೊಂಡಿದ್ದಕ್ಕೆ ಸ್ವಾಗತವನ್ನು ಬಯಸ್ತಾ, ಮತ್ತೆ ಸರ್ಕಾರ ಹಿಂದೆನೂ ಸಹ ಇದೇ ರೀತಿ ಹಿಡಿದಿತ್ತು, ಮತ್ತೆ ಸರಿಪಡಿಸ್ತು. ಈಗಲೂ ಈ ಅಂಕಿಅಂಶನ ವರದಿನ ಮೊದಲು ಸವಿಸ್ತರವಾಗಿ ತಿಳಿದು ಅನೌನ್ಸ್ ಮಾಡಿಸಬೇಕಾಗಿತ್ತು. ಆದ್ರೂ ಸದಾ ಮತ್ತೆ ಇದು ಬಹಿರಂಗಗೊಂಡಿದೆ. ಇದೇ ರೀತಿ ಮಾಡ್ಕೊಂಡು ಮುಂದೆ ಹೋಗುದು ಬಲಗೈ ಸಮುದಾಯಕ್ಕೆ ಎಲ್ಲೋ ಒಂದು ಒಳಪೆಟ್ಟನ್ನ ಕೊಡ್ತಾ ಇರ್ತಕ್ಕಂಥ ಸಂದೇಶವನ್ನ ಕೊಡ್ತಾ ಇದೆ ಸರ್ಕಾರ ಅಂತ ನಾನಾರು ಭಾವಿಸ್ತಾ, ಅದನ್ನ ಈ ಮುಖಾಂತರ ಬಲಗೈನವರು ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂತೆ ಅನ್ಯಾಯವನ್ನ ಸರಿಪಡಿಸಬೇಕು. ಈ ರಾಜ್ಯದ ಭಾವಿ ಪ್ರಭಾವಿಗಳಾದಂತಹ ಬಲಗೈ ಸಮುದಾಯದ ಮಂತ್ರಿಗಳು ಹಾಗೂ ಮಾಜಿ ಶಾಸಕರು, ಹಾಲಿ ಶಾಸಕರು, ಇಲ್ಲಿ ಯಾರದ್ದು ಏನು ಸ್ವತ್ತಲ್ಲ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರತಕ್ಕಂತ ನಮ್ಮನ್ನ ಹಕ್ಕು. ಆ ಹಕ್ಕನ್ನ ಕಸಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವೆಲ್ಲ ಎಚ್ಚೆತ್ತುಕೊಂಡು ಇಡೀ ರಾಜ್ಯದಲ್ಲಿ ಮೂಲೆ ಮೂಲೆಯಿಂದ ಇವತ್ತು ಬೆರಳೆಣಿಕೆ ಜನ ಇದ್ರೂ ಸಹಿತ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥ ಈ ರಾಜ್ಯದಲ್ಲಿ ನಾವು ಬಹುಸಂಖ್ಯಾತರಾಗಿರ್ತಕ್ಕಂಥ ಬಲಗೈ ಸಮುದಾಯ ಇಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇದ್ದೀವಿ. ಮುಂದೆ ಇದು ಶಾಂತಿಯುತವಾಗಿ ಇವತ್ತು ನಡೀಲಿ. ಇದು ಮುಂದಿನ ದಿನಗಳಲ್ಲಿ ಸರಿಪಡಿಸಿಲ್ಲ ಅಂತ ಹೇಳಿದ್ರೆ ಮುಂದಿನ ಹೋರಾಟವನ್ನ ಉಗ್ರ ರೂಪದಲ್ಲಿ ಈ ಜಿಲ್ಲೆಯಿಂದ ನಾವು ಬಲಗೈ ಸಮುದಾಯದಿಂದ ಎಚ್ಚರಿಕೆಯನ್ನ ಕೊಡ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ.